ನಾನು ಕೊಪ್ಪಳದ ವೀರಪ್ಪ ದೇಸಾಯಿ. ನಾನು ನಮ್ಮ ಜನರ ತಕ್ಕೋದೆ, ಎದ್ದೇಳ್ರಿ ಅಂದೆ. ಅವರು ನನ್ನ ಜೊತೆಗೆ ನಿಂತರು. ನಾನು ಹಂಗ ಮುಂಡ್ರಿ ಭೀಮರಾಯರ ಜೊತೆಗೆ ನಿಂತೆ. ಪರಂಗಿಯರ ವಿರುದ್ಧ, ಪರಂಗಿಯವರ ಆಯುಧ ನಿಷೇಧ ಕಾಯ್ದೆಗೆ ವಿರೋಧ ಮಾಡಿದೆ. ಕೊಪ್ಪಳ ಕೋಟೆ ನಮ್ಮ ಗುರಿ. ನಾವು ಕೋಟೆನ ವಶಕ್ಕೆ ತಗೊಂಡ್ವಿ. ನಾವು ನಮ್ಮ ಕಾಲದಲ್ಲಿ ಸ್ವತಂತ್ರಕ್ಕಾಗಿ ಹೋರಾಡಿದ್ವಿ. ನೀವು ನಿಮ್ಮ ಕಾಲದಲ್ಲಿ ಸ್ವತಂತ್ರವನ್ನು ಉಳಿಸಿಕೊಳ್ಳಿ. ನಮ್ಮ ರಕ್ತದಿಂದ ಬಂದ ಸ್ವಾತಂತ್ರ್ಯ ನಿಮ್ಮ ಜವಾಬ್ದಾರಿಯಿಂದ ಉಳಿಯಬೇಕು. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕೇ ವಂದೇ. ಅದಕ್ಕ ನಾನು ನಮ್ಮ ಜನರ ತಕ್ಕೋದೆ, ಎದ್ದೇಳ್ರಿ ಅಂದೆ. ಅವರು ನನ್ನ ಜೊತೆಗೆ ನಿಂತರು. ನಾನು ಹಂಗ ಮುಂಡ್ರಿ ಭೀಮರಾಯರ ಜೊತೆಗೆ ನಿಂತೆ. ಪರಂಗಿಯರ ವಿರುದ್ಧ, ಪರಂಗಿಯವರ ಆಯುಧ ನಿಷೇಧ ಕಾಯ್ದೆಗೆ ವಿರೋಧ ಮಾಡಿದೆ. ಕೊಪ್ಪಳ ಕೋಟೆ ನಮ್ಮ ಗುರಿ. ನಾವು ಕೋಟೆನ ವಶಕ್ಕೆ ತಗೊಂಡ್ವಿ. ನಮ್ಮ ಜನ, ನಮ್ಮ ಧೈರ್ಯನ ನಮ್ಮ ಆಯುಧ. ಅದಕ್ಕ ನಮ್ಮ ತಕ ನಮ್ಮ ನೆಲ ಐತಿ, ನಮ್ಮ ಜನ ಅದಾರ, ನಮ್ಮ ಸ್ವಾಭಿಮಾನ ಐತಿ. ಇದಕ್ಕಿಂತ ದೊಡ್ಡ ಅಸ್ತ್ರ ಇನ್ಯಾವುದು ಬೇಕು? ಇವತ್ತು ನಾವು ಸೋಲ್ಬಹುದು, ಗೆಲ್ಬಹುದು, ನಾಳೆ ನನ್ನ ಜೀವನ ಹೋಗ್ಬೋದು. ಆದ್ರೆ ಒಂದು ಮಾತು ನೆನಪಿಟ್ಕರಿ, ಒಂದು ದೇಹ ಬಿದ್ರ ನಮ್ಮ ಹೋರಾಟ ನಿಲ್ಲೋದಿಲ್ಲ. ಒಬ್ಬ ವೀರ ಬಿದ್ರ ಆ ಜಾಗದಾಗ ಸಾವಿರ ಎದಿಗಳು ಎದ್ದೇಳ್ಬೇಕು. ಅವತ್ತು ನಾನು ಅವರಿಗೆ ಅಂಜಿ ಓಡ್ಲಿಲ್ಲ, ನನ್ನ ಮಂಡಿ ಊರ್ಲಿಲ್ಲ. ನನ್ನ ಕೊನೆ ಉಸಿರಿರೋ ತನಕ ಅಂದ್ರೆ ಕೇವಲ ಭೂತಕಾಲದ ವೀರರನ್ನು ನೆನೆಯುವುದಲ್ಲ, ನಿಮ್ಮ ಕಾಲದಲ್ಲಾದ ಅನ್ಯಾಯವನ್ನು ಗುರುತಿಸಿ ಸತ್ಯದ ಪರ ನಿಲ್ರಿ. ಸಂವಿಧಾನ ನಿಮ್ಮ ಕೈಯಲ್ಲಿರುವ ಶಾಂತಿಯುತ ಹೋರಾಟದ ಒಂದು ಮಹಾ ಆಯುಧ. ಅದನ್ನು ಓದ್ರಿ, ಅರ್ಥ ಮಾಡ್ಕೊಳ್ರಿ, ಉಳಿಸ್ಕೊಳ್ರಿ. ನಾವು ಪಡೆದ ಸ್ವತಂತ್ರವನ್ನು ಉಳಿಸಿಕೊಳ್ಳುವುದು, ಸಂವಿಧಾನವನ್ನು ಗೌರವಿಸುವುದು, ನಮ್ಮ ಮುಂದಿನ ಪೀಳಿಗೆಗಾಗಿ ಪ್ರಜಾಪ್ರಭುತ್ವವನ್ನ ಉಳಿಸುವುದು ನಮ್ಮ ಜವಾಬ್ದಾರಿ. ಇದಕ್ಕಾಗಿ ಆ ಸಂದರ್ಭದಲ್ಲಿ ನಾವು ಸ್ವತಂತ್ರಕ್ಕಾಗಿ ಹೋರಾಡಿದೆವು. ಯಾರೋ ಜೈಲಿಗೆ ಹೋದೆವು, ಯಾರೋ ಗುಂಡಿಗೆ ಎದೆ ಕೊಟ್ಟೆವು. ಬಡವನಿಗೆ ನ್ಯಾಯ, ಹೆಣ್ಣು ಮಕ್ಕಳಿಗೆ ಸಮಾನತೆ, ಮಕ್ಕಳಿಗೆ ಶಿಕ್ಷಣ, ರೈತನಿಗೆ ಹಕ್ಕು, ಕಾರ್ಮಿಕನಿಗೆ ಗೌರವ, ಎಲ್ಲರಿಗೂ ಸ್ವಾತಂತ್ರ್ಯ, ಎಲ್ಲರಿಗೂ ಸಮಾನತೆ. ಇದಕ್ಕಾಗಿ ಕವಚ, ನಮ್ಮ ಪ್ರಜಾಪ್ರಭುತ್ವದ ಬೆನ್ನೆಲುಬು.
ಸ್ವತಂತ್ರಕ್ಕಾಗಿ ಹೋರಾಡಿದೆವು. ನೀವು ನಿಮ್ಮ ಕಾಲದಲ್ಲಿ ಸ್ವಾತಂತ್ರ್ಯವನ್ನು ಉಳಿಸಿಕೊಳ್ಳಿ. ನಮ್ಮ ರಕ್ತದಿಂದ ಬಂದ ಸ್ವಾತಂತ್ರ್ಯ ನಿಮ್ಮ ಜವಾಬ್ದಾರಿಯಿಂದ ಉಳಿಯಬೇಕು. ಜೈ ಹಿಂದ್, ಬೋಲೋ ಭಾರತ್ ಮಾತಾ ಕೇ ವಂದೇ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.